ಹಾಯ್ ಫ್ರೆಂಡ್ಸ್, ವಿನಾಯಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಟ ದರ್ಶನ್ ಜೊತೆಗೆ ಆಗಾಗ ತಳಕು ಹಾಕಿಕೊಳ್ಳೋ ಪವಿತ್ರ ಗೌಡ ಯಾರು? ಇವರ ಹಿನ್ನೆಲೆ ಏನು? ಮೊದಲ ಗಂಡ ಯಾರು? ದರ್ಶನ್ ಪರಿಚಯವಾಗಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾರು ಈ ಪವಿತ್ರ ಗೌಡ? ಪವಿತ್ರ ಗೌಡ ಬೆಂಗಳೂರಿನ ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್. ಇವರು 2013ರಲ್ಲಿ ರಿಲೀಸ್ ಆದ ಛತ್ರಿಗಳು ಸರ್ ಛತ್ರಿಗಳು ಮತ್ತು ಅಗಮ್ಯ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ನಂತರ ಸಾರಾ ಗೋವಿಂದ್ರವರ ಪುತ್ರ ಅನೂಪ್ಗೆ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಜೋಡಿಯಾದರು. ಈ ನಡುವೆ 2016ರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಬಂತು. ಅಲ್ಲಿಗೆ ಹೋಗಿ 5, 4, 3, 2, 1 ಸಿನಿಮಾದಲ್ಲಿ ನಟಿಸಿದರು. ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದು ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ನಿಭಾಯಿಸಿದರು. ಆಮೇಲೆ ಬತಾಸ್ ಎಂಬ ಸಿನಿಮಾಗೆ ಒಪ್ಪಿಕೊಂಡರು. ಆದರೆ ಅದು ರಿಲೀಸ್ ಆಗಲಿಲ್ಲ. ಹೀಗೆ ಮಾಡಿದ್ದು ಬೆರಳೆಣಿಕೆ ಸಿನಿಮಾ ಆದ್ರೂ ಯಾವುದು ಕೂಡ ಪವಿತ್ರ ಗೌಡಗೆ ಅಷ್ಟರ ಮಟ್ಟಿಗೆ ಹೆಸರು ತಂದುಕೊಡಲಿಲ್ಲ. ಇವರು ಹೆಚ್ಚು ಸದ್ದು ಆಗಿದ್ದು ಮತ್ತು ಸುದ್ದಿಯಾಗಿದ್ದು ದರ್ಶನ್ ವಿಚಾರದಲ್ಲಿ. ದರ್ಶನ್ ಪರಿಚಯವಾಗಿದ್ದು ಹೇಗೆ? ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಚಿತ್ರರಂಗದವರು. ಹೀಗಾಗಿ ಪರಿಚಯವಾಗೋಕೆ ಬೇರೆ ವೇದಿಕೆ ಬೇಕಿರಲಿಲ್ಲ. 2014 ಮತ್ತು 2015ನೇ ಇಸ್ವಿಯಲ್ಲಿ ಪರಸ್ಪರ ಹತ್ತಿರವಾದರು. ಅಂದಿನಿಂದಲೇ ಇಬ್ಬರ ಸಂಬಂಧದೊಂದಿಗೆ ಗುಸುಗುಸು ಪಿಸು ಪಿಸು ಹರಿದಾಡೋಕೆ ಶುರುವಾಯಿತು. ನಂತರ ಪವಿತ್ರ ಗೌಡ ದರ್ಶನ್ ಹೋಗೋ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಎಲ್ಲ ಭಾಗವಹಿಸುತ್ತಿದ್ದರು. ಹಾಗೆ ದರ್ಶನ್ ಅವರ ಫ್ರೆಂಡ್ಸ್ನೆಲ್ಲ ಇವರು ಕೂಡ ಪರಿಚಯ ಮಾಡಿಕೊಳ್ಳುತ್ತಿದ್ದರು. ಇಂತಹ ಟೈಮಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ವೈಮನಸ್ಸು ಗಲಾಟೆಗಳಿಂದ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತಿತ್ತು ಅನ್ನೋದು ಕೂಡ ಗಮನಾರ್ಹ. 2017 ಪವಿತ್ರ ವಿರುದ್ಧ ಆಕ್ರೋಶ. ಇಂತಹ ಪವಿತ್ರ ಗೌಡ 2017ರಲ್ಲಿ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ನ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿ ತಾವು ಮತ್ತು ದರ್ಶನ್ ಒಟ್ಟಿಗೆ ಇರೋ ಫೋಟೋ ಹಾಕಿದ್ರು. ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿ ಬಂತು. ಕೊನೆಗೆ ಆ ಫೋಟೋವನ್ನು ಪವಿತ್ರ ಗೌಡ ತೆಗಿಬೇಕಾಯಿತು. 2022 ಸ್ವಂತ ಬಿಸಿನೆಸ್ಗೆ ಎಂಟ್ರಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ 2020ರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನರ್ ಸ್ಟುಡಿಯೋ ಓಪನ್ ಮಾಡಿದ್ರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ. ನಟಿಯರಿಗೆ ಮದುವೆ ಸಮಾರಂಭಗಳಿಗೆ ಸಾರಿ ಮತ್ತು ಡ್ರೆಸ್ಗಳನ್ನು ಡಿಸೈನ್ ಮಾಡಿಕೊಡೋದು ಇವರ ಕೆಲಸ. ಮತ್ತೆ ಪವಿತ್ರ ಗೌಡ ನಡೆಸುತ್ತಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಖ್ಯಾತ ನಟಿ ರೆಬಲ್ ಕ್ವೀನ್ ರಕ್ಷಿತಾ ಮತ್ತು ಅಮೂಲ್ಯ ನಿಶ್ವಿಕಾ ನಾಯ್ಡು ಭಾಗವಹಿಸಿದ್ದರು. ಪವಿತ್ರ ಬಗ್ಗೆ ವಿಜಯಲಕ್ಷ್ಮಿ ಹೇಳೋದೇನು? ಫ್ರೆಂಡ್ಸ್, ಪವಿತ್ರ ಗೌಡ ತಾವು ದರ್ಶನ್ ಜೊತೆ ಇರೋ ಫೋಟೋಗಳನ್ನು ಶೇರ್ ಮಾಡಿಕೊಂಡರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಕುರಿತು ಏನಾದರೂ ಬರೆದುಕೊಂಡರೆ ಅಥವಾ ಇವರಿಬ್ಬರು ಜೊತೆಗಿರುವ ಫೋಟೋಗಳನ್ನು ಬೇರೆಯವರು ಹಾಕಿದರೂ ಕೂಡ ವಿಜಯಲಕ್ಷ್ಮಿ ಸಿಟ್ಟಿಗೆದ್ದ ಹಲವು ಪ್ರಸಂಗಗಳು ನಡೆದಿವೆ. 2023ರಲ್ಲಿ ದರ್ಶನ್ ರವರ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋವನ್ನು ನಟಿ ಕಮ್ ಪವಿತ್ರ ಗೌಡ ಫ್ರೆಂಡ್ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ದರು. ಆಗ ಮೇಘಾ ಶೆಟ್ಟಿ ವಿರುದ್ಧ ಸಿಡಿಮಿಡಿಗೊಂಡಿದ್ದರು ವಿಜಯಲಕ್ಷ್ಮಿ. ನಂತರ 2024ರಲ್ಲಿ ದರ್ಶನ್ ಜೊತೆ ವಿಡಿಯೋವೊಂದನ್ನು ಶೇರ್ ಮಾಡಿರೋ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ 10 ವರ್ಷಗಳಾಗಿವೆ ಅಂತ ಬರೆದುಕೊಂಡಿದ್ದರು. ಆಗ ಪವಿತ್ರರೊಂದಿಗೆ ಕೆಂಡಾಮಂಡಲವಾಗಿರೋ ವಿಜಯಲಕ್ಷ್ಮಿ ಕಾನೂನು ಕ್ರಮದ ಎಚ್ಚರಿಕೆ ಕೊಂಡಿದ್ದರು. 2018ರಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ ಮತ್ತು ಸಹೋದರಿ ದಿವ್ಯಾ ಜೊತೆ ಇದ್ದ ಪವಿತ್ರ ಗೌಡ ಫೋಟೋಗಳನ್ನು ವೈರಲ್ ಮಾಡಿದ್ದವು. ಮತ್ತೆ ದರ್ಶನ್ ತನ್ನ ಪತ್ನಿಗೆ ಬರ್ತ್ಡೇ ದಿನದಂದು ರೇಂಜ್ ರೋವರ್ 1.5 ಕೋಟಿ ಕಾರ್ ಗಿಫ್ಟ್ ಮಾಡಿದ್ದರು. ಅದನ್ನು ತಿಳಿದ ಪವಿತ್ರ ಗೌಡ ನನಗೂ ಅದೇ ತರ ಕಾರ್ ಬೇಕು ಅಂತ ದರ್ಶನ್ ಅವರ ಜೊತೆ ಹಠ ಹಿಡಿದರು. ಆಗಲೇ ದರ್ಶನ್ ಹುಚ್ಚು ಹುಡುಗಿ ಅಂತ ಅದೇ ತರದ 1.5 ಕೋಟಿ ಕಾರ್ ರೇಂಜ್ ರೋವರ್ ಕಾರ್ನ ಪವಿತ್ರ ಗೌಡಗೆ ನೀಡಿದ್ರು. ಇಲ್ಲಿ ನಿಂತಿದೆ ನೋಡಿ ಬಿಳಿ ಆನೆ ತರ, ಇದೇ ಕಾರು ಪವಿತ್ರ ಗೌಡ ಅವರಿಗೆ ದರ್ಶನ್ ಕೊಡಿಸಿರೋ ಕಾರು. ಇಂತಹ ಪವಿತ್ರ ಗೌಡ ಹೆಸರು ಈಗ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಳಿ ಬಂದಿದೆ. ಪವಿತ್ರಳ ಮೊದಲ ಗಂಡ ಯಾರು? ಡೈವರ್ಸ್ ಕೊಟ್ಟಿದ್ಯಾಕೆ ಗೊತ್ತಾ? ಫ್ರೆಂಡ್ಸ್, ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಮೊದಲೇ ಮದುವೆಯಾಗಿದ್ದರು. ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್.
ಇಂತಹ ಸಂಜಯ್ ಸಿಂಗ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದರು. ಇಬ್ಬರು ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದರು. ಮದುವೆಯಾಗುವಾಗ ಪವಿತ್ರ ಗೌಡಗೆ 18 ವರ್ಷ ಎನ್ನಲಾಗುತ್ತೆ. ಈ ದಂಪತಿಗಳಿಗೆ ಖುಷಿ ಗೌಡ ಎನ್ನೋ ಮಗಳು ಇದ್ದಾಳೆ. ಆದರೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ದಾಂಪತ್ಯ ಹೆಚ್ಚು ದಿನ ಉಳಿಯಲಿಲ್ಲ. ವಿರಸ ಮಾಡಿದ ಹಿನ್ನೆಲೆ ಇಬ್ಬರು ಪರಸ್ಪರ ದೂರವಾದರು, ಡೈವರ್ಸ್ ಕೂಡ ಪಡೆದರು. ಸೋ ಫ್ರೆಂಡ್ಸ್, ಇದಿಷ್ಟು ಪವಿತ್ರ ಗೌಡ ಯಾರು, ಇವರ ಹಿನ್ನೆಲೆ ಏನು, ಮೊದಲ ಗಂಡ ಯಾರು, ದರ್ಶನ್ ಪರಿಚಯವಾಗಿದ್ದು ಹೇಗೆ ಅನ್ನೋದು ಸೇರಿದಂತೆ ಕೆಲವೊಂದು ವಿಚಾರ ತಿಳಿಸಿ ಕೊಡೋ ಪ್ರಯತ್ನ. ಇಲ್ಲಿಗೆ ಈ ವಿಡಿಯೋ ಮುಗಿತು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾಜ್ಕುಮಾರ್ ಅವ್ರ